ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಇವತ್ತಿನ ದಿವಸ ನೀವೆಲ್ಲ ಸಂತ ಶಿಶುನಾಳ ಶರೀಫ್ ಸಾಹೇಬರ ಹಾಕಿದ ಜನಿವಾರವಂತಕ್ಕಂಥ ಪದ್ಯವನ್ನು ಚಿಂತನ ಮಂಥನ ಮಾಡೋಣಂತ. ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರವ, ಹಾಕಿದ ಜನಿವಾರ ನೂಕಿದ ಭವಭಾರ, ಲೋಕದೇ ಬ್ರಹ್ಮಜ್ಞಾನ ನೀ ಪಡೆಯೆಂದು ಹಾಕಿದ ಜನಿವಾರ ಅಂತೇಳಿ ಈ ಒಂದು ಪಲ್ಲವಿಯೊಳಗೆ ಹಾಡ್ತಾರೆ. ಈ ಒಂದು ಪದ್ಯ ಶರೀಫ್ ಸಾಹೇಬರ ಜೀವನದ ಅತ್ಯಂತ ಮಹತ್ವದ ಘಟನೆಯೊಂದನ್ನು ಹೇಳ್ತೈತಿ. ಮಗು ತಾಯಿಯ ಗರ್ಭದಿಂದ ಹೊರಬಂದಾಗ ಕೇವಲ ಉಸಿರಾಡುವ ಒಂದು ಗೊಂಬೆ ಅಷ್ಟ, ಅದಕ್ಕೆ ಯಾವ ಪ್ರಜ್ಞೆನೂ ಇರೋದಿಲ್ಲ. ಬೆಳೀತಾ ಬೆಳೀತಾ ತಾಯಿ, ತಂದೆ, ಕುಟುಂಬದ ಸದಸ್ಯರು, ಸಮಾಜ ಮುಂತಾದವರ ಸಂಬಂಧದಿಂದ ಆ ಮಗುವಿನ ಪ್ರಜ್ಞೆ ವಿಕಾಸಗೊಳ್ತಾ ಹೋಗ್ತೈತಿ. ಆದರೂ ಗುರುವನ್ನು ಹೊಂದಬೇಕು, ದೀಕ್ಷೆಯನ್ನು ಪಡೆಯಬೇಕೆಂಬ ಮನೋಭಾವ ಬರುವುದು ಎಲ್ಲೋ ಕೆಲವರಿಗೆ ಮಾತ್ರ. ಅಂತ ಕೆಲವೇ ಮಂದಿಯ ಪೈಕಿ ಸಂತ ಶರೀಫ್ ಸಾಹೇಬರು ಬಹಳ ಅಪರೂಪದವರು. ಅವರಿದ್ದಲ್ಲಿಯೇ ಗುರುಗಳು ಬಂದು ಬಾಲಕ ಶರೀಫನ ತೇಜಸ್ಸು ಮತ್ತು ಬುದ್ಧಿಮತ್ತೆಯನ್ನು ನೋಡಿ ಗುರುಗಳೇ ಶಿಷ್ಯನನ್ನು ಆರಿಸ್ಕೊಳ್ತಾರೆ. ಇಲ್ಲಿ ಏನು ವಿಪರ್ಯಾಸ ಅಂತಂದ್ರೆ, ಮುಮುಕ್ಷುಗಳಾದವರು ಸುಜ್ಞಾನವನ್ನು ಪಡ್ಕೋಬೇಕಂತ ಇಚ್ಛೆ ಇದ್ದವರು ಗುರುವನ್ನು ಹುಡುಕೊಂತ ಹೋಗ್ಬೇಕಲ್ಲ ಹೊರತಾಗಿ ಎಲ್ಲರೂ ಗುರುವನ್ನು ಹುಡುಕೊಂತ ಹೋಗ್ಯಾರಲ್ಲ ಹೊರತಾಗಿ ಗುರುಗಳೇ ಶಿಷ್ಯನನ್ನು ಹುಡುಕಿಕೊಂಡು ಬಂದಂಥ ಸಂದರ್ಭ ಇದು ಒಂದು ಅಂಥೇಳಿ ನಮಗೆ ಅನಿಸ್ತೈತಿ. ಹಂಗೆ ಯಾವ ಗುರು ಗೋವಿಂದ ಭಟ್ರು ಶರೀಫರನ್ನು ತಮ್ಮ ಶಿಷ್ಯನನ್ನಾಗಿ ಆರಿಸ್ಕೊಳ್ತಾರೆ. ಆವತ್ತಿನಿಂದ ಗುರು ಗೋವಿಂದ ಭಟ್ರು ಮತ್ತು ಶರೀಫರ ಸಂಬಂಧ ಗಾಢವಾಗುತ್ತಾ ಹೊಕ್ಕೈತಿ. ಎಷ್ಟೋ ವರ್ಷಗಳು ಗೋವಿಂದ ಭಟ್ರು ಶಿಷ್ಯ ಶರೀಫ್ ಸಾಹೇಬರಿಗೆ ಔಪಚಾರಿಕ ಒಂದು ದೀಕ್ಷೆಯನ್ನು ಮಾಡಿರೋದಿಲ್ಲ. ಆದ್ರೆ ಅವರಿಬ್ಬರ ಒಂದು ಸಂಬಂಧ ಆ ಔಪಚಾರಿಕ ದೀಕ್ಷೆಯನ್ನು ಮೀರಿ ಅಂತರಂಗದ ಆಳದೊಳಗೆ ಮೇಳ ಆಗಿರ್ತೈತಿ. ಇದನ್ನು ಅರಿಯದ ಕೆಲ ಬ್ರಾಹ್ಮಣರು ಶರೀಫರನ್ನು ಗೋವಿಂದ ಭಟ್ರನ್ನು ಕುರಿತು ಹಗುರವಾಗಿ ಮಾತಾಡ್ತಾರೆ. ಒಂದು ದಿನ ಹಾಗೆ ಮಾತಾಡುವಂಥ ಬ್ರಾಹ್ಮಣರ ಎದುರಿಗೆ ಶರೀಫ್ ಸಾಹೇಬರು ಬಂದು ಗೋವಿಂದ ಭಟ್ರ ಹಂತ್ಯಕ್ಕೆ ಅವರ ಸಮೀಪದೊಳಗೆ ಹೋಳಿಗೆ ಕುಂತ್ಕೋತಾರೆ. ಇದನ್ನು ನೋಡಿದಂಥ ಆ ಬ್ರಾಹ್ಮಣರು ಜೋರಾಗಿನ ಮನ ಬಂದಂಗೆ ಗೋವಿಂದ ಭಟ್ರನ್ನ ಮತ್ತು ಆ ಶರೀಫನ್ನು ನಿಂದಿಸ್ತೊಡಗ್ತಾರೆ, ಅಂದ್ರೆ ಬೈಲಿಕ್ಕತ್ತಾರೆ. ಆವಾಗ ಗುರು ಗೋವಿಂದ ಭಟ್ರು ಎಲ್ಲರಿಗೂ ಕಾಣುವಂಗ ತಾವು ಧರಿಸಿದಂಥ ಜನಿವಾರವನ್ನು ತೆಗೆದ ಆ ಶರೀಫ್ ಸಾಹೇಬರಿಗೆ ಧರಿಸ್ತಾರೆ. ಆವಾಗ ಶರೀಫ್ ಸಾಹೇಬರು ರೋಮಾಂಚನಗೊಳ್ತಾರೆ. ಅವರ ಅಂಥ ಒಂದು ವೇಳೆದೊಳಗೆ ಶರೀಫ್ ಸಾಹೇಬರ ಒಂದು ಹೃದಯಾಳದಿಂದ ಈ ಪದ್ಯ ಹೊರಹೊಮ್ಮೆ ಬಂದೈತಿ. ಸದ್ಗುರುನಾಥ ಜನಿವಾರವನ್ನು ಹಾಕಿ ನನ್ನ ಭವಭಾರವನ್ನು ನೂಕಿದ, ಈ ಒಂದು ಭವಬಂಧನವನ್ನು ಬಿಡಿಸಿದ. ದೀಕ್ಷಾ ತಗೊಳ್ಳೋದಂದ್ರೆ ಸಾಧಕನಿಗೆ ಹೊಸ ಹುಟ್ಟು
ಪಡೆದಂಗೆ. ಮಹಾದೇವಿ ಅಕ್ಕನವರು ತಮ್ಮ ಒಂದು ಸದ್ಗುರುಗಳಿಂದ ದೀಕ್ಷೆ ಪಡೆದ ಪ್ರಸಂಗವನ್ನು ತಮ್ಮ ವಚನದೊಳಗೆ ಹಿಂಗೆ ಅವರು ಹಾಡಿಕೊಂಡಾರ. ಅದು ಯಾವುದಪ್ಪ ಅಂತಂದ್ರೆ, ನರಜನ್ಮವ ತಡೆದು ಹರಜನ್ಮವ ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ ಪರಮಸುಖವ ತೋರಿದ ಗುರುವೇ, ಭವಿ ಎಂಬುವ ತೊಳೆದು ಭಕ್ತಿಯೆಂದೆನಿಸಿದ ಗುರುವೇ, ಚನ್ನಮಲ್ಲಿಕಾರ್ಜುನನ ತಂದೆನ್ನ ಕರಸ್ಥಳಕ್ಕೆ ಕೊಟ್ಟ ಗುರುವೇ, ಶರಣು ಶರಣಾರ್ಥಿ ಅಂತೇಳಿ ಅಕ್ಕ ಮಹಾದೇವಿಯವರು ಕೂಡ ತಮ್ಮ ವಚನದೊಳಗೆ ಹೇಳ್ಯಾರ. ಹಂಗೆ ಸದ್ಗುರು ಆದಂಥವ ತನ್ನ ಯೋಗ್ಯ ಶಿಷ್ಯನ ಭವಬಂಧನವನ್ನು ತೊಡೆದಾಕಿ ಶಿವಸುಖದ ಮೂಲವನ್ನು ತೋರಿಸ್ಕೊಡ್ತಾನೆ. ಅದನ್ನು ಶರೀಫ್ ಸಾಹೇಬರು ಹಾಕಿದ ಜನಿವಾರವ ನೂಕಿದ ಭವಭಾರ ಲೋಕದಿ ಬ್ರಹ್ಮಜ್ಞಾನ ನೀ ಪಡೆಯಂದು ಅಂತೇಳಿ ಇಲ್ಲಿ ಹಾಡ್ಯಾರ. ಬ್ರಹ್ಮಜ್ಞಾನ ಅಂತಂದ್ರೆ ಆಧ್ಯಾತ್ಮಿಕ ಜ್ಞಾನ, ತನ್ನ ತಾನು ತಿಳಿಯುವ ಗೂಢವಾದ ಅಲೌಕಿಕ ಒಂದು ವಿದ್ಯೆ. ಅದನ್ನು ಅರಿಬೇಕಾದ್ರೆ ಗುರು ದೀಕ್ಷೆ ಬೇಕೇ ಬೇಕು. ಹಂಗೆ ಈ ಒಂದು ಪದ್ಯದೊಳಗೆ ಸಂಧ್ಯಾ ವಂದನೆ ಕಲಿಸಿ ಆನಂದದ ಬಿಂದು ಮಧ್ಯದಿ ನಿಲ್ಲಿಸಿ ನಂದಿಸಿ ಮನಸ್ಸನ್ನು ಆತ್ಮಬಲದಲ್ಲಿ ಎಂದೆಂದಿಗೂ ಯಮದಂದುಗಳವಳಿಯೆಂದು ಹಾಕಿದ ಜನಿವಾರವ ಅಂತೇಳಿ ಹಾಡ್ತಾರೆ. ಅಂದ್ರೆ ಶರೀಫ್ ಸಾಹೇಬರು ದೀಕ್ಷೆಯ ನಂತರ ತಮ್ಮ ಒಂದು ಅನುಭವವನ್ನು ಚೆನ್ನಾಗಿ ಈ ನುಡಿಯೊಳಗೆ ಹೇಳ್ಯಾರ. ಗುರುಗಳು ಸಂಧ್ಯಾ ವಂದನೆಯನ್ನು ಕಲಿಸಿದರು ಅಂತೇಳಿ ಹೇಳ್ತಾರೆ. ಸಂಧ್ಯಾ ವಂದನೆ ಅಂತಂದ್ರೆ ಈ ಬ್ರಾಹ್ಮಣ ಪದ್ಧತಿಯೊಳಗೆ ದಿನದ 3 ಸಂಧಿ ಕಾಲದೊಳಗೆ ಮಾಡುವಂಥ ಪರಮಾತ್ಮನ ಸ್ಮರಣೆ ಅಥವಾ ಪೂಜೆ. ಬಹಳ ಜನ ಯಾಂತ್ರಿಕವಾಗಿ ಸಂಧ್ಯಾ ವಂದನೆ ಮಾಡಿದ್ರೆ, ಶರೀಫರು ಮಾಡಿದ ಸಂಧ್ಯಾ ವಂದನೆಯಿಂದ ಸಕಲ ಸುಖಗಳ ಮೂಲವಾದಂಥ ದೇಹದ ಶಕ್ತಿಯ ಸಾರವಾದ ಬಿಂದುವಿನ ಮಧ್ಯದಲ್ಲಿ ನಿಲ್ಲುವ ಶಕ್ತಿಯನ್ನು ಪಡೆದುಕೊಂಡರು. ಈ ಒಂದು ಬಿಂದುವಿನ ಮಧ್ಯದಲ್ಲಿ ನಿಂತರ ಅಂದ್ರೆ ತನ್ನ ಆತ್ಮದಲ್ಲಿ ತಾನು ಸ್ಥಿತವಾದರೆ ಮನಸ್ಸಿನ ಚಂಚಲತೆ ಅನ್ನುವಂಥದ್ದರ ಆಟ ಅದು ನಂದಿ ಹೊಕ್ಕತಿ ನಿಂದಿ ಹೊಕ್ಕತಿ. ಇದನ್ನು ಸಾಧಿಸಬೇಕಾದ್ರೆ ಗುರು ತೋರಿಸಿಕೊಟ್ಟ ಮಾರ್ಗದೊಳಗೆ, ಅದು ಆತ್ಮಬಲದ ಮಾರ್ಗದೊಳಗೆ ಆತ್ಮಶಕ್ತಿಯಿಂದ ಮನಸ್ಸನ್ನು ಅಚಲಗೊಳಿಸಿದಾಗ, ಕಟ್ಟಿ ಹಾಕಿದಾಗ ಅದು ಗೆಲ್ಲುವಂಥದ್ದು ಸುಲಭವಾಕ್ಕತಿ. ಮನಸ್ಸಿನ ಒಂದು ಚಂಚಲತೆಯನ್ನು ಗೆದ್ದಂಥವನಿಗೆ ಯಮದಂದುಗವಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಯಮದಂದುಗ ಅಂತಂದ್ರೆ ಯಮನ ಕಾಟಿಲ್ಲ, ಅಂದ್ರೆ ಮೃತ್ಯುವಿನ ಭಯವಿಲ್ಲ ಅಂತೇಳಿ ಇಲ್ಲೇ ಹೇಳ್ತಾರೆ. ಯಾಕಂತಂದ್ರೆ ತನ್ನನ್ನು ತಾನು ತಿಳ್ಕೊಂಡಂಥ ಆತ್ಮಜ್ಞಾನ ಆದಂಥ ಒಬ್ಬ ಸಾಧಕನಿಗೆ ಮೃತ್ಯುವಿನ ಭಯವಿಲ್ಲ, ಹುಟ್ಟು ಸಾವಿನ ಭಯ ಆತನಿಗೆ ಇರುವುದಿಲ್ಲ ಅಂತೇಳಿ ಹೇಳ್ತಾರೆ. ಇನ್ನು 3ನೇ ನುಡಿಯೊಳಗೆ ಕಂಡವರೊಡನೆ ಅಲ್ಲದೆ ಧರ್ಮಲಂಡರ ಜೊತೆ ಯಾಕೆ ಬೆರೆದಿ ಪುಂಡ ಈತನ ನೂಕು ಎಂದು ನಿಂದಿಸಿ ಗುರುಗಂಡೆಂದಿರಿತನೇ ನೀವಲ್ಲ ಚೀ ಎಂದು ಹಾಕಿದ ಜನಿವಾರವ ಅಂತೇಳಿ ಈ ಒಂದು ನುಡಿಯೊಳಗೆ ಹಾಡ್ತಾರೆ. ಮೇಲೆ ವಿವರಿಸಿದಂಥ ಬ್ರಾಹ್ಮಣರ ನಿಂದೆಯ ಪ್ರಸಂಗವನ್ನು ಶರೀಫ್ ಸಾಹೇಬರು ಕಾವ್ಯಾತ್ಮಕವಾಗಿ ಇಲ್ಲಿ ಹೇಳ್ತಾರೆ. ಆ ನುಡಿಯನ್ನು ಇನ್ನೊಮ್ಮೆ ಓದಿ ನೋಡಿದರೆ ಗೋವಿಂದ ಭಟ್ಟರೇ ನೀನು ಸಿಕ್ಕವರೊಂದಿಗೆ ಅಡ್ಡಾಡುತ್ತಾ ಧರ್ಮಭ್ರಷ್ಟರೊಂದಿಗೆ ಏಕ ಸ್ನೇಹ ಮಾಡಿದೆ, ಇವನು ನಿನ್ನ ಜೊತೆಗಿದ್ದಾನಲ್ಲ
ಈ ಶರೀಫ ಇವ ಪುಂಡದನು, ಧರ್ಮಭ್ರಷ್ಟದನು, ಇವನ ಸ್ನೇಹವನ್ನು ನೀನು ಬಿಡು, ಇವನನ್ನು ನಿನ್ನ ಮನೆಯಿಂದ ಹೊರಗೆ ಹಾಕು ಅಂಥೇಳಿ ಆ ಉಳಿದ ಬ್ರಾಹ್ಮಣರು ಗುರು ಗೋವಿಂದ ಭಟ್ಟರಿಗೆ ಬೆದರಿಸಿ ನುಡಿದಾಗ ನಿಜವಾಗಿಯೂ ಗುರುವಿನ ದೃಷ್ಟಿಯಲ್ಲಿ ಕಲಿ ಅಂದರೆ ಧೀರನಾದ ಶಿಷ್ಯ. ಅಂದ್ರೆ ಕಲಿ ಅಂದ್ರೆ ಇಲ್ಲಿ ಸೂರ ಧೀರ ಅಂತ ಅರ್ಥಕೈತಿ. ಆವಾಗ ಗುರು ಗೋವಿಂದ ಭಟ್ರು ಹೇಳ್ತಾರೋ, ಸೂರ ಧೀರನಾದಂಥ ಶಿಷ್ಯ ಅಂತಂದ್ರೆ ಈ ಶರೀಫ್ನದಾನು, ನೀವೆಲ್ಲ ಎಂಥ ಬ್ರಾಹ್ಮಣರು, ನೀವು ಹೆಸರಿಗೆ ಮಾತ್ರ ಬ್ರಾಹ್ಮಣರು, ನಿಮಗೆ ಕಿಂಚಿತ್ತಾದರೂ ಬ್ರಹ್ಮಜ್ಞಾನ ಇಲ್ಲ. ಆ ಒಂದು ಬ್ರಹ್ಮಜ್ಞಾನವನ್ನು ಪಡೆಯುವಂಥ ಶಕ್ತಿ ಈ ಶರೀಫನಿಗೆ ಅದ ಅಂತೇಳಿ ತಿಳ್ಕೊಂಡ ಆ ಬ್ರಾಹ್ಮಣರಿಗೆ ಹೇಳಿ ಆ ಉಳಿದಂಥ ಬ್ರಾಹ್ಮಣರನ್ನೆಲ್ಲ ದೂರೀಕರಿಸಿ ಶರೀಫನ ಕೊರಳಿಗೆ ಜನಿವಾರವನ್ನು ಯಾವ ಗುರು ಗೋವಿಂದ ಭಟ್ಟರು ಹಾಕ್ತಾರೆ. ಇನ್ನು ಕೊನೆ ನುಡಿಯೊಳಗೆ, ಶಿಶುನಾಳ ದೇಶ ಗುರು ತನ್ನೊಡಲು ವಶವಾದ ಸೂತ್ರವನ್ನು ನಸುನಗುತ್ತಲಿ ತೆಗೆದಲ್ಲಿಯೇ ತೊಡಿಸಿದ ಉಸುರಿದ ಮಂತ್ರವ ಹೊಸಬನ ಮಾಡುತ್ತಾ ಹಾಕಿದ ಜನಿವಾರವ ಅಂತೇಳಿ ಶರೀಫ್ ಸಾಹೇಬರು ಕೊನೆ ನುಡಿಯೊಳಗೆ ಹಾಡ್ತಾರೆ. ಪರಮಾತ್ಮನ ಸ್ವರೂಪಿಯಾದಂಥ ಗುರು ತನ್ನ ಒಡಲಲ್ಲಿ ವಶ ಮಾಡಿಕೊಂಡಿದ್ದಂಥ ಸೂತ್ರವನ್ನು ಅಂದ್ರೆ ಜನಿವಾರವನ್ನು ಬಾಲಕ ಶರೀಫರಿಗೆ ತೊಡಿಸ್ತಾರೆ. ಸೂತ್ರ ಅಂತಕ್ಕಂಥ ಶಬ್ದಕ್ಕೆ ಜನಿವಾರ ಅಂತಕ್ಕಂಥ ಅರ್ಥ ಒಂದಾದ್ರೆ, ಗುರು ಗೋವಿಂದ ಭಟ್ರು ತಾವು ಸಾಧಿಸಿ ಕಂಡುಕೊಂಡ ಆಧ್ಯಾತ್ಮಿಕ ರಹಸ್ಯದ ಸೂತ್ರಗಳನ್ನು ಶರೀಫರಿಗೆ ಹೇಳಿಕೊಟ್ಟಾರು ಅಂತೇಳಿನೂ ಅರ್ಥಕ್ಕೈತಿ. ಗುರುವು ನಸುನಗುತ್ತಾ ಮಂತ್ರವನ್ನು ಉಪದೇಶಿಸಿ ಶರೀಫರ ಪೂರ್ವಗುಣಗಳನ್ನು ಅಳಿಸಿ ಹಾಕಿ ಹೊಸವನನ್ನಾಗಿ ಮಾಡ್ತಾರು. ಆವಾಗ ಬಾಲಕ ಶರೀಫ ಪುನರ್ಜಾತನಾಗ್ತಾನು, ಅಂದ್ರೆ ಮತ್ತೊಮ್ಮೆ ಗುರುಪುತ್ರನಾಗಿ ಪುನರ್ಜನ್ಮವನ್ನು ಪಡಿತಾನು ಅಂತೇಳಿ ಹೇಳ್ತಾರೆ. ಗುರು ಗೋವಿಂದ ಭಟ್ರ ಹಸ್ತದೊಳಗೆ ಮರು ಹುಟ್ಟನ್ನು ಪಡೆದು ನಿಜವಾದ ಅರ್ಥದೊಳಗೆ ನಾನು ದ್ವಿಜನಾದೆ ಅಂತಂದ್ರೆ ನಾನು ಬ್ರಾಹ್ಮಣನಾದೆ, ಬ್ರಹ್ಮಜ್ಞಾನವನ್ನು ತಿಳಿಯುವಂಥ ಬ್ರಾಹ್ಮಣನಾದೆ ಅಂತೇಳಿ ಯಾವ ನಮ್ಮ ಕಥಾನಾಯಕರಾದಂಥ ಶರೀಫ್ ಸಾಹೇಬರು ಈ ಒಂದು ಪದ್ಯದೊಳಗೆ ಹಾಕಿದ ಜನಿವಾರವ, ಸದ್ಗುರುನಾಥ ಹಾಕಿದ ಜನಿವಾರವ ಅಂತೇಳಿ ಈ ಒಂದು ಪದ್ಯವನ್ನು ಹೇಳ್ಯಾರನ್ನುವಲ್ಲಿಗೆ ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣಂತ. ಜೈ ಮಂಗಲಂ, ಜೈ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜವನ ಶಿವಯೋಗಿ ಮಹಾರಾಜ್ ಕಿ ಜೈ.